ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಕರುನಾಡಿನಲ್ಲಿ ಅತಿ ಶೀಘ್ರದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇರುವಂತ 7ನೇ ರಾಜ್ಯ ವೇತನ ಆಯೋಗದ ಒಂದು ಬ್ರೇಕಿಂಗ್ ನ್ಯೂಸ್ ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ಲಭ್ಯ ಇರುತ್ತದೆ. ಈ ಸಾಲಿನಲ್ಲೇ ಅಂದ್ರೆ 2024ನೇ ಸಾಲಿನಲ್ಲಿಯೇ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ. ವೀಕ್ಷಕರೇ, 7ನೇ ವೇತನ ಆಯೋಗದಲ್ಲಿ ನೌಕರರಿಗೆ ಸಿಗುವ ಬೃಹತ್ ವೇತನ ಎಷ್ಟು ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಮಗ್ರವಾದ ಈ ಮಾಹಿತಿ ನಿಮಗೆ ಲಭ್ಯ ಇರುತ್ತೆ. 7th ಪೇ ಕಮಿಷನ್ ಕರ್ನಾಟಕ 2024 ಈ ಬೃಹತ್ ಭರ್ಜರಿ ವೇತನದ ಮಾಹಿತಿ ನಿಮಗಾಗಿ ಲಭ್ಯ ಇರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ. 7ನೇ ವೇತನ ಆಯೋಗದಲ್ಲಿ ಆಗುವಂತ ಈ ಬೃಹತ್ ಬದಲಾವಣೆಯ ನಿಖರ ಸ್ಪಷ್ಟವಾದ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಿಗ್ತಾ ಇದೆ. ಆತ್ಮೀಯರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಮಾಹಿತಿಗಳು, ಹೊಸ ಅಪ್ಡೇಟ್ಗಳು ನಿಮ್ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ಬರುವಂತ ಎಲ್ಲ ಇನ್ಫಾರ್ಮೇಶನ್ಗಳು ನೀವು ನೋಡ್ಕೋಬಹುದು, ತಿಳ್ಕೋಬಹುದು. ವಿಡಿಯೋ ನೋಡಿದ ನಂತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅಂತ ಪಟ್ಟನೆ ಕೊಟ್ಟು ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನೀಡಿ. ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಯಾವ್ದಾದ್ರು ಕಠಿಣವಾದ ಪ್ರಶ್ನೆ ಇದ್ರೆ ಬರೆಯಬಹುದು ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಅಂತ ಹೇಳ್ತಾ ವೀಕ್ಷಕರೇ, 7th ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗದ ಬೃಹತ್ ಭರ್ಜರಿ ನ್ಯೂಸ್ ನಿಮಗಾಗಿದೆ. ಯಾರು ಮಿಸ್ ಮಾಡ್ಕೋಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಮಾಹಿತಿ ಅಪೂರ್ಣ ಆಗುವ ಸಾಧ್ಯತೆ ಇರುತ್ತೆ. ಕಾರಣ ಸಂಪೂರ್ಣವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಬೇಕಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಈಗ ಈ ವಿಡಿಯೋದಲ್ಲಿ ಮಾಹಿತಿ ಏನಿದೆ ಅಂತ ನೀವು ತಿಳ್ಕೊಬೇಕಾದ್ರೆ ನಾ ಹೇಳುವ ಹಾಗೆ ನನ್ನನ್ನು ಫಾಲೋ ಮಾಡಿ ಮತ್ತು ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ 7th ಪೇ ಕಮಿಷನ್ 2024 ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಭರವಸೆ ಹಾಗೆ 2024ನೇ ಸಾಲಿನಲ್ಲಿ ಕರ್ನಾಟಕ ಪೇ ಸ್ಕೇಲ್ ಡಿಎ ಚಾರ್ಟ್ ಮುಖಾಂತರ ನಮ್ಮ ನೌಕರರಿಗೆ ಯಾವ ರೀತಿ ವೇತನ ಬದಲಾಗತ್ತೆ, ಯಾವ ರೀತಿ ಬೃಹತ್ ವೇತನದ ಸ್ವರೂಪ ಪಡೆಯುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಮಗ್ರವಾದ ಮಾಹಿತಿ ನೀಡ್ತಾ ಇದ್ದೇನೆ. ಕರ್ನಾಟಕ ಪೇ ಸ್ಕೇಲ್ ಡಿಎ ಚಾರ್ಟ್ ಮುಖಾಂತರ ನಮ್ಮ ನೌಕರರಿಗೆ ಸಿಗುವಂತ ಒಂದು ಭರ್ಜರಿ ವೇತನದ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ. As per the order issued by the Karnataka government, the dearness allowance is increased from the rate of 35 to 38.75. ನವೆಂಬರ್ ತಿಂಗಳು 2023ರಲ್ಲಿ ಆದಂತ ಒಂದು ಬೃಹತ್ ಬದಲಾವಣೆ. ಅದು ನಮ್ಮ ತುಟ್ಟಿ ಭತ್ಯೆ ಹೆಚ್ಚಳವಾಗಿರುವುದು 3.75% ಅಷ್ಟು ಹೈಕ್ ಆಗಿತ್ತು. ಈ ಪರ್ಸೆಂಟೇಜ್ಗೆ ನಮ್ಮ ನೌಕರರಿಗೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ. ಅದರ ಜೊತೆಗೆ ನಿಮಗೆ 7ನೇ ವೇತನ ಆಯೋಗದಲ್ಲಿ ಯಾವ ರೀತಿ ನಿಮ್ಮ ಒಂದು ಮೂಲ ವೇತನ ಬದಲಾಗುತ್ತೆ. 38.75% to its employees and check here the DA table and analyze the difference. ವ್ಯತ್ಯಾಸವನ್ನು ನೀವು ಗಮನಿಸಬಹುದು ವೀಕ್ಷಕರೇ. ಇಲ್ಲಿ ನಮ್ಮ ನೌಕರರಿಗೆ ಸದ್ಯಕ್ಕೆ ಇರುವಂತಹ ಮೂಲ ವೇತನ 18,600 ರೂಪಾಯಿ. ಈ ಮೊತ್ತಕ್ಕೆ ತುಟ್ಟಿ ಭತ್ಯೆ ಹಿಂದೆ 35% ಇದ್ದಲ್ಲಿ 6,510 ರೂಪಾಯಿ ಸಿಗ್ತಾ ಇತ್ತು. ಈಗ ಪ್ರೆಸೆಂಟ್ 38.75%ಗೆ 3.75% ಹೆಚ್ಚಳ ಮಾಡಿದ ನಂತರ 7,708 ರೂಪಾಯಿ ಆಯಿತು. ಹಾಗಾದ್ರೆ ಈ ಸದ್ಯದ ಒಂದು ಪ್ರೆಸೆಂಟ್ ತುಟ್ಟಿ ಭತ್ಯೆಯನ್ನು ಆಧಾರದಲ್ಲಿ ಇಟ್ಟುಕೊಂಡು ಮತ್ತು ಮೂಲ ವೇತನವನ್ನು ಗಮನಿಸಿದಾಗ ಹೊಸ ಮೂಲ ವೇತನ ನಮ್ಮ ನೌಕರರಿಗೆ 7ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ ವೇತನವಾಗುವುದು 32,643. ಈ ಮೊತ್ತಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಮೌಂಟ್, ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಫಿಕ್ಸ್ ಮಾಡಿ ನೀಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ಆಧಾರದಲ್ಲಿ ಇಟ್ಕೊಂಡು ನಮ್ಮ ನೌಕರರಿಗೆ ಒಂದು ಬೃಹತ್ ಗಾತ್ರದ ವೇತನ ಅವರ ಖಾತೆಗೆ ಜಮೆ ಆಗುವುದಂತೂ ಸತ್ಯ ಅಂತಾನೆ ಹೇಳ್ಬೋದು. ಅದಾದ ನಂತರ 19,050 ರೂಪಾಯಿ ಮೂಲ ವೇತನಕ್ಕೆ 6,668 ರೂಪಾಯಿ 35%ಗೆ ಇತ್ತು. ಆಮೇಲೆ ಹೆಚ್ಚಳವಾದ ನಂತರ 3.75% ಏರಿಕೆಯಾದ ನಂತರ 7,382 ರೂಪಾಯಿ ಇತ್ತು. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು 7ನೇ ವೇತನ ಆಯೋಗದಲ್ಲಿ ಹೊಸ ವರ್ಷದಲ್ಲಿ 2024ನೇ ಸಾಲಿನಲ್ಲಿ ನಮ್ಮ ಕರುನಾಡ ಸರ್ಕಾರದಿಂದ ಬರುವಂತಹ ಒಂದು ಹೊಸ ಮೂಲ ವೇತನದ ಲೆಕ್ಕಾಚಾರ 33,433 ರೂಪಾಯಿ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು.
ಅದೇ ರೀತಿ 19,500 ರೂಪಾಯಿ ಮೂಲ ವೇತನ ಸದ್ಯಕ್ಕೆ ಇರುವಂತಹ ಒಂದು ಬೇಸಿಕ್ ಸ್ಯಾಲರಿಗೆ 6,825 ರೂಪಾಯಿಯಿಂದ 7,550 ರೂಪಾಯಿಗೆ ಪರಿವರ್ತನೆ ಆಗಿರುತ್ತೆ. ಹಾಗಾದ್ರೆ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಎಷ್ಟು ಮೂಲ ವೇತನವಾಗಿ ಗಣನೆಗೆ ಬರಬಹುದೆಂಬ ಪ್ರಶ್ನೆಗೆ ಇಲ್ಲಿ 34,223 ರೂಪಾಯಿಯಾಗಿ ಬದಲಾವಣೆ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳಬಹುದು. 19,950 ರೂಪಾಯಿ ಮೂಲ ವೇತನಕ್ಕೆ 6,983ರಿಂದ 7,731 ರೂಪಾಯಿಗೆ ಪರಿವರ್ತನೆ ಆಗಿತ್ತು. ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ಸದ್ಯದ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯನ್ನು ಆಧಾರದಲ್ಲಿ ಇಟ್ಟುಕೊಂಡು ಹೊಸ ಮೂಲ ವೇತನ ಒಂದು 35,000 ರೂಪಾಯಿ ಆಗುವ ಸಾಧ್ಯತೆ. ಇಲ್ಲಿ ಕ್ಯಾಲ್ಕುಲೇಷನ್ ನಲ್ಲಿ 35,012 ರೂಪಾಯಿ ಆಗಿದೆ. ನಾನು ರೌಂಡ್ ಅಪ್ ಮಾಡಿ ಒಂದು 35,000 ರೂಪಾಯಿ ಅಂತಾನೆ ಹೇಳ್ತಾ ಇದ್ದೀನಿ. ಇಲ್ಲಿ ಬೇಸಿಕ್ ಆಗಿ ಪರಿವರ್ತನೆ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ವೀಕ್ಷಕರೇ. 20,400ರಿಂದ 20,400 ರೂಪಾಯಿ ಮೂಲ ವೇತನಕ್ಕೆ 7,140 ರೂಪಾಯಿಯಿಂದ 7,905 ರೂಪಾಯಿಗೆ ಪರಿವರ್ತನೆ ಆಗಿರುತ್ತೆ. ಈ ಪರಿವರ್ತನೆ ಆದಂತ ಒಂದು ಬದಲಾವಣೆಗೆ 35,802 ರೂಪಾಯಿ ನ್ಯೂ ಬೇಸಿಕ್ ಆಗಿ ಕೂಡ ಸಿಗುವ ಎಲ್ಲ ಸಾಧ್ಯತೆ ಇರುತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಸೆವೆಂತ್ ಪೇ ಕಮಿಷನ್ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದ್ರೂ ವ್ಯತ್ಯಾಸ ಆದ್ರೆ ಅದು ಸರ್ಕಾರ ನಿರ್ಧರಿಸುವಂತ ಅಥವಾ ನಿರ್ಧಾರ ಮಾಡುವಂತ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಅಥವಾ ಇನ್ನಿತರ ಭತ್ಯೆಗಳಲ್ಲಿ ಅಲ್ಪ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆದ್ರೆ ಮಾತ್ರ ಡೇಟಾ ಚೂರು ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಡೇಟಾ ರಿಮೇನ್ಸ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ಇಷ್ಟ ಹೇಳ್ತಾ ವೀಕ್ಷಕರೇ, ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮ್ಗೆ ಪರಿಪೂರ್ಣವಾಗಿ ಇಷ್ಟ ಆಗಿದ್ರೆ ಒಂದು ಟಕ್ ಅಂತ ಒಂದು ಲೈಕ್ ಮುಖಾಂತರ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನೀಡಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ನೌಕರರ ಸಂಘವು 7ನೇ ವೇತನ ಆಯೋಗಕ್ಕೆ ಬಹಳಷ್ಟು ಬೇಡಿಕೆಯನ್ನಿಟ್ಟಿದೆ. ಬೃಹತ್ ಬೆಟ್ಟದಷ್ಟು ಬೇಡಿಕೆಯನ್ನಿಟ್ಟಿದೆ. ಅದರಲ್ಲಿ ಪ್ರಮುಖವಾದ ಒಂದು ಬಹುದಿನದ ಬೇಡಿಕೆ ಏನಂದ್ರೆ ನಮ್ಮ ಕರುನಾಡ ನೌಕರರ ಒಂದು ವೇತನ ನಮ್ಮ ಪಕ್ಕ ರಾಜ್ಯ ಆಂಧ್ರ ಪ್ರದೇಶ ಆಗ್ಲಿ, ಕೇರಳ ಆಗ್ಲಿ, ತಮಿಳುನಾಡಾಗ್ಲಿ ಮತ್ತು ಕೇಂದ್ರದ ಮಾದರಿಯಲ್ಲಿ ನಮಗೂ ಕೂಡ ವೇತನ ಸಿಗಬೇಕನ್ನೋದು ಒಂದು ಬೇಡಿಕೆ ಇದೆ. ಅದು ಸಿಕ್ಕರೆ ನಮಗೆ ಒಂದು ಬೃಹತ್ ಭಾಗ್ಯನೇ ಸಿಕ್ಕಂಗಾಗತ್ತೆ. ಇಷ್ಟ ಹೇಳ್ತಾ ವೀಕ್ಷಕರೇ, ಮುಂದಿನ ಒಂದು ಮೂಲ ವೇತನ 20,900 ರೂಪಾಯಿ. ಇದಕ್ಕೆ 7,315 ರೂಪಾಯಿಯಿಂದ 8,099 ರೂಪಾಯಿಗೆ ಬದಲಾವಣೆ ಆಗಿರುತ್ತೆ. ಹಾಗಾದ್ರೆ ಹೊಸ ಮೂಲ ವೇತನ 36,680 ರೂಪಾಯಿ ಕೂಡ ಸಿಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. 21,400 ರೂಪಾಯಿ ಬೇಸಿಗೆ 7,490 ರೂಪಾಯಿ 35%ಗೆ, ಆಮೇಲೆ 38.75ಕ್ಕೆ 8,293 ರೂಪಾಯಿ ಸಿಗ್ತೈತೆ. ಇವರಿಗೆ ಒಂದು 37,500 ಚಿಲ್ಲರೆಯ ಮೊತ್ತ ಹೊಸ ಮೂಲ ವೇತನವಾಗಿ ಪರಿವರ್ತನೆ ಆಗುವ ಸನ್ನಿವೇಶಗಳು ಉದ್ಭವ ಆಗುವ ಸಾಧ್ಯತೆ ಇದೆ. 21,900 ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸದ್ಯಕ್ಕೆ 7,665ರಿಂದ 8,486ಕ್ಕೆ ಪರಿವರ್ತನೆ ಆಗುತ್ತೆ. 38,435 ರೂಪಾಯಿ ಇವರ ಒಂದು ನ್ಯೂ ಬೇಸಿಕ್ ಆಗಿ ಕೂಡ ಸಿಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬಹುದು. ಅದೇ ರೀತಿ 22,400 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನ್ಯೂ ಹೊಸ ಸದ್ಯಕ್ಕೆ ಇರುವಂತಹ ಬೇಸಿಕ್ಗೆ 35% ಡಿಯರ್ನೆಸ್ ಅಲವೆನ್ಸ್ ಸಿಗ್ತಾ ಇರಬೇಕಾದ್ರೆ 7,849 ರೂಪಾಯಿ ಕ್ಯಾಲ್ಕುಲೇಷನ್ ಮೊತ್ತ ಸಿಗ್ತಾ ಇತ್ತು. ಆಮೇಲೆ 38.75%ಗೆ ಅಂದ್ರೆ ಸದ್ಯಕ್ಕೆ 8,680 ರೂಪಾಯಿ ಸಿಗ್ತಾ ಇದೆ. ಈ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯನ್ನು ಸೂತ್ರದೊಂದಿಗೆ ವಿಲೀನಗೊಳಿಸಿ ಮಿಲನ ಮಾಡಿದಾಗ 39,312 ರೂಪಾಯಿ ಹೊಸ ಮೂಲ ವೇತನವಾಗಿ ಸಿಗುವ ಎಲ್ಲ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು. 22,950 ರೂಪಾಯಿ ಬೇಸಿಕ್ಗೆ 8,033 ರೂಪಾಯಿ 35% ಇಂದ 38.75ಗೆ 8,893ಕ್ಕೆ ಬದಲಾವಣೆ ಆಯಿತು. ಹಾಗಾದ್ರೆ ಇವರಿಗೆ ಎಷ್ಟು ಮೂಲ ವೇತನ ಸಿಗುತ್ತೆ 7ನೇ ವೇತನ ಆಯೋಗದಲ್ಲಿ? ನಮ್ಮ ಕರುನಾಡಿನಲ್ಲಿ ಹೊಸ ವರ್ಷದಲ್ಲಿ ಇದೇ ಸಾಲಿನಲ್ಲಿ ನಮ್ಮ ಮುಖ್ಯಮಂತ್ರಿ ಸಿಎಂನವರು ಸಿದ್ದರಾಮಯ್ಯನವರು ಕೊಟ್ಟ ಭರವಸೆಯಂತೆ 40,777 ರೂಪಾಯಿ ಒಂದು ಮೂಲ ವೇತನವಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂತ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನೀಡ್ತಾ ಇರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಮೀಡಿಯಾಗಳಲ್ಲಿ ಶೇರ್ ಮಾಡಿ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನೀಡ್ತಾ ಇರಿ. ಆದ್ಮೇಲೆ ನಮ್ಮ ಕರುನಾಡಿನಲ್ಲಿ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಜಾರಿಯಾದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ಅಥವಾ ನಿಗದಿಪಡಿಸುವಂತಹ ಒಂದು ಚಾರ್ಟ್ ಅನ್ನು ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಮುಂಬರುವ ದಿನದಲ್ಲಿ ನಿಮ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಉಪಯುಕ್ತಕಾರಿ ಅಂಶಗಳಾಗಿರುತ್ತೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದ ತಕ್ಷಣ
ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಎಷ್ಟು ನಿಖರತೆ, ನೈಜತೆ, ಸ್ಪಷ್ಟತೆ, ಪ್ರಖರತೆಯಿಂದ ಕೂಡಿದಂತ ಕೂಡ ನೀವು ತಿಳ್ಕೋಬಹುದು ಅಂತ ಹೇಳ್ತಾ, ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.